ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಶಿವಮ್ಮ ಅನ್ನೋ ಒಂದು ಚಿತ್ರನ ನೋಡ್ಕೊಂಡು ಬಂದೆ. ಜಯಶಂಕರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇದು ನಮ್ಮೂರ ಹತ್ರನೇ ಎರೆಹಂಚಿನಾಳ ಅಂತ. ಶಿವಮ್ಮನವರು ಅದೇ ಊರಿನವರು. ನನಗೆ ತುಂಬ ಖುಷಿ ಆಯಿತು ಈ ವಯಸ್ಸಿನಲ್ಲಿ ದೊಡ್ಡ ಪರದೆಯ ಮೇಲೆ ಕಾಣಿಸ್ಕೊಂಡಿರೋದು. ಸೊ ಹಾಗಾಗಿ ಶಿವಮ್ಮನವ್ರನ್ನ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ. ನೀವು ಹಿಡ್ಕೊಂತೀರಾ? ಆಯ್ತು ಹಿಡ್ಕೊಳ್ಳಿ. ನಮಸ್ತೆ ರೀ. ಹೆಂಗದಿರಿ? ಆರಾಮದೇವ್ರಿ. ನೀವು ಆರಾಮದಿರಿ? ನಾವು ಆರಾಮದೀವಿ. ಪಿಕ್ಚರ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಏನು ಅನ್ನಿಸ್ತು? ನಮ್ಗೆ ಖುಷಿ ಆತ್ರಿ. ನಾವು ಮಾಡೋದು ಪಿಕ್ಚರ್ ನಮಗೆ ನೋಡಕ್ಕೆ ಬೇಜಾರಾತ್ರಿ. ನೀವೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗತ್ತೆ. ನೀವು ಹೇಳ್ಬೇಕು ಅದನ್ನ. ಈಗ ಜನರಿಗೆ ಮತ್ತೆ ಏನು ಹೇಳ್ತೀರಿ? ಜನರಿಗೆ ನೀವು ಬಂದು ಎಲ್ಲರೂ ಥಿಯೇಟರ್ನೊಳಗೆ ಪಿಕ್ಚರ್ ನೋಡ್ಬೇಕ್ರಿ. ಇನ್ನೊಂದು ಬಂದು ಹಿಂಗೆ ಉತ್ತರ ಕರ್ನಾಟಕದೊಳಗೆ ಒಬ್ಬಳು ಸಾಲಿ ಕಲಿದ ಹೆಣ್ಮಗಳು ಸೀನಿಯರ್ ಆಗಿ 45 ವಯಸ್ಸಕ್ಕೆ ಈ ಥರ ಆ್ಯಕ್ಟಿವ್ ಆಗೈತೆ. ಪಿಕ್ಚರ್ ಮಾಡಿ ಬಂದ್ರೆ ಇದನ್ನೆಲ್ಲರೂ ನೋಡಿ ಬೆಂಗಳೂರು ಜನ, ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲರೂ ಕೂಡಿ ಖುಷಿ ಪಡ್ರಿ, ನೋಡ್ರಿ. ಅದು ಮುಂದಕ್ಕೆ ಓಡಿತಂದ್ರೆ ಮತ್ತು ನಮಗೂ ಖುಷಿ, ನಿಮಗೂ ಖುಷಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಪಿಕ್ಚರ್ ಮಾಡ್ಬೇಕಾದ್ರೆ ಅವರು ಅವಾಗ ಶೂಟಿಂಗ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರ. ಈಗ ಪೂರ್ತಿ ಒಂದೇ ಸರಿ ನೋಡ್ಬಿಟ್ರಿ ನೀವು, ಹೆಂಗ ಅನಿಸ್ತು? ಎಷ್ಟು ಖುಷಿ ಆಯ್ತು ನಿಮ್ಗೆ? ಖುಷಿ ಆತ್ರಿ. ನಮಗೆ 3 ವರ್ಷ ಆತಲ್ರಿ ನಮಗೆ ಮಾಡಿದ್ದ ನೆನಪಿದ್ದಿಲ್ಲ. ಈ ಪಿಕ್ಚರ್ನೊಳಗೆ ನೋಡಿ ನಮಗೆ ನೆನಪಾತ್ ನೋಡ್ರಿ. ಶಿವಮ್ಮನವರು ಯಾವ ಊರ್ನವ್ರು ಎಕ್ಸಾಕ್ಟ್ಲಿ? ಶಿವಮ್ಮನವರು ಜಿಲ್ಲೆ ಕೊಪ್ಪಳ ರೀ, ಕುಕ್ನೂರ್ ತಾಲೂಕು, ಎರೆಹಂಚಿನಾಳ್ರಿ. ನಾವು ಎರೆಹಂಚಿನಾಳ. ಜಯಶಂಕರ್ ಡೈರೆಕ್ಟರ್ ನಮ್ಮೂರ್ರಿ. ಅವ್ರು ನಾವಿಷ್ಟು ಫಿಲ್ಮ್ ಮಾಡಿದ್ರೆ ನಮ್ಮೂರ್ರಿ. ಓಕೆ. ಇವಾಗ ಹೊಟ್ಟೆಪಾಡಿಗೆ ಏನ್ ಮಾಡ್ಕೊಂಡಿರ್ತಾರೆ ಶಿವಮ್ಮನವರು? ಹೊಟ್ಟೆಪಾಡಿಗೆ ನಮಗೆ ಹೊಲ ಮನೆ ಅದಾವ್ರಿ. ಹೊಲಕ್ಕೆ ಹೋಗ್ತೀವಿ, ದುಡಿತೀವಿ, ಹಸು ಕಟ್ಕೊಂಡಿವಿ, ಹಾಲು ಕರಿತೀವಿ, ಡೈರಿಗೆ ಹಾಕ್ತಿವಿ. ಮತ್ ಇವಾಗ ಶೇಕು ಮಾಡ್ತೀರಿ? ಶೇಕು ಮಾಡ್ತೀವಿ. ನಾವು ಬಂದ್ರೆ ನಮಗೂ ಕೊಡ್ತೀರಿ? ನಿಮಗೂ ಕೊಡ್ತೀವ್ರಿ. ತಲೆ ಕೋಲು ಬರ್ತಾವ್ರಿ, ದಪ್ಪ ಹಾಕಿರಿ, ಹಾಕಿರಿ. ಶಾನೆ ಇಲ್ದಿರೋರು ಶಾನೆ ಹಾಕಾರ. ಶಾನೆ ಹಾಕಾರ. ಮತ್ತೇನ್ ಹೇಳಕ್ ಇಷ್ಟ ಪಡ್ತೀರಿ ಕನ್ನಡ ಜನತೆಗೆ, ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಏನ್ ಹೇಳ್ತೀರಿ? ಕರ್ನಾಟಕ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರಿ. ನೀವು ನಮ್ಗೆ ಆಯ್ಕೆ ಮಾಡ್ರಿ. ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಹೆಂಡ್ರು ಮಕ್ಕಳು ಎಲ್ಲರನ್ನ ಕರ್ಕೊಂಬಂದು ಥಿಯೇಟರ್ನೊಳಗೆ ಶಿವಮ್ಮ ಅನ್ನೋ ಪಿಕ್ಚರ್ ನೀವು ನೋಡ್ಬೇಕು. ಇಲ್ಲ, ನೀವು ಏನು ಕಲಿದೇನೆ ಆ ಒಂದು ಸ್ಕ್ರೀನ್ ಮೇಲೆ ಆ ಒಂದು ಮುಗ್ಧತೆ ಏನು ತೋರಿಸಿದಿರಿ, ಆಕ್ಟಿಂಗ್ ಮಾಡಿ ನೀವೆಲ್ಲರೂ ಇರ್ಬೋದು. ನನಗೆ ಭಾಳ ಖುಷಿ ಆಯ್ತು. ಆಮೇಲೆ ನನಗೆ ಇನ್ನೊಂದು ಏನು ಖುಷಿ ಆಗಿದ್ದಂದ್ರೆ, ನಾನು ಈ ಬೆಂಗಳೂರಿಗೆ ಬಂದಿದ್ದು ಒಬ್ಬ ಆಕ್ಟರ್ ಆಗ್ಬೇಕಂತ ಬಂದಿದ್ದೆ, ನಾನು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ನನಗೆ ಆಲ್ರೆಡಿ 32 ದಾಟ್ತು ವಯಸ್ಸು. ನೀವು 45 ವರ್ಷದಾಗ ಸ್ಕ್ರೀನ್ ಮೇಲೆ ಬಂದಿರಿ. ಸೊ ನೀವು ನಮಗೆ ಇನ್ಸ್ಪಿರೇಷನ್ ಇನ್ ಮೇಲಿಂದ. ನಿಮ್ಮನ್ನು ಮುಂದಿಟ್ಕೊಂಡು ನಾವು ಏನಾರ ಒಂದ್ ಸ್ವಲ್ಪ ಜೀವನದೊಳಗೆ ಸಾಧನೆ ಮಾಡ್ತೀವಿ. ನಮ್ಗೆ ನಿಮ್ಮ ಆಶೀರ್ವಾದ ಬೇಕು. ನಮ್ಗೆ ಆಗಾಗಿಲ್ಲ ಅಂದ್ರೆ ಆಗಾಗಿಲ್ಲ. ಅದನ್ನ ಇಂಗ್ಲಿಷ್ನಾಗ ಏನಂತಾರೆ? ಐ ವಿಲ್ ಡೂ ಇಟ್. ಎಸ್. ಮತ್ ನಮ್ಗೆ ಆಶೀರ್ವಾದ ಮಾಡ್ಬಿಡ್ರಿ ನೀವು. ಆನಾಗಿ ಸ್ವರ ಸಾಗಿಸ್ಬೇಕು ಹೊರ್ತು ಬಗಳ ನಾಯಿ ತೆಲಿಗೆ ಕೆಡಿಸ್ಕೋಬಾರ್ದು. ಸ್ವರ ಸಾಗಿಸ್ಬೇಕು, ಗುರಿ ಸಾಗಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಈ ಚಿತ್ರನ ದಯವಿಟ್ಟು ಹೇಳ್ತೀನಿ ಎಲ್ರು ಉತ್ತರ ಕರ್ನಾಟಕದವ್ರಿಗೆ, ನಾನು ಎಸ್ಪೆಷಲಿ ಉತ್ತರ ಕರ್ನಾಟಕದವ್ರಿಗೆ ಕೇಳ್ಕೊತೀನಿ, ಈ ಮುಗ್ಧ ಮನಸ್ಸುಗಳೇನಿದೆ, ಈ ಮನಸ್ಸುಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು. ನಿಮ್ಗೆ ಪಕ್ಕ ಇಷ್ಟ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಶೇಕ್ ಅಂದ್ರೆ ಏನ್ ಗೊತ್ತಿಲ್ಲ. ರೊಟ್ಟಿ, ಪಲ್ಯ, ಹೊಲ ಮನಿ, ಕೆಲಸ, ಶೇಂಗಾ ಚಟ್ನಿ, ಹೌದು, ಇವಷ್ಟ ಗೊತ್ತು. ಹೌದು, ಇದಷ್ಟ ಗೊತ್ತು. ಈ ಶೇಕ್ ಗೀಕ್ ಎಲ್ಲ ಗೊತ್ತಿಲ್ಲ. ಹಂಗಾಗಿ ನಾನು ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ಇಷ್ಟ. ಅವ್ರು ಬೆಂಗಳೂರಲ್ಲಿ ಬಂದಿದ್ ಮಕ್ಳು ಎಲ್ಲ ತಿನ್ಸಿದ್ರು. ಹೌದ್ರಿ. ಗೋಬಿ ಮಂಚೂರಿ, ಪಾಪ್ಕಾರ್ನ್, ಕಾಫಿ, ಟೀ, ದೋಸೆ, ಪೂರಿ. ಆದ್ರೆ ಚಿಕನ್, ಮಟನ್ ನೋಡಿದ್ರೆ ನಡಿಗೆ ಬಿಡ್ತೀವಿ. ಇಲ್ಲ, ಅಲ್ಲ ಅವಾಗ ಬಿಟ್ಟಿದ್ರಲ್ಲ, ಮಕ್ಳು ತಂದು ಕೊಡ್ತಿದ್ರಿ. ಚುಟ ಅಂತಿತ್ರಿ ಬಾಯಿ. ಬಾದಾಮಿ, ಕೇರ್ ಬೀಜ, ಕಿವಿ ಹಣ್ಣು, ಸೇಬು ಹಣ್ಣು, ಬಾಳೆಹಣ್ಣು ಇಂತ ತಿನ್ನಿಸಿ ಮರೆಸಿ ಬಿಟ್ರಿ. ಇಲ್ಲ, ಅದೇ ನಾನು ಹೇಳಕ್ ಬಂದೆ. ಈ ಒಂದು ಫಿಲ್ಟರ್ಲೆಸ್ ಸ್ಟಾಕ್ ಏನಿದೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ನಿಮ್ಗೆ. ಜಯಶಂಕರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಒಂದ್ಸರಿ ಶಿವಮ್ಮನವ್ರನ್ನ ನೋಡ್ಬೇಕು. ಶಿವಮ್ಮನವ್ರು ನೋಡಿದ್ರೆ ಗೊತ್ತಾಗುತ್ತೆ ಶೇಕ್ ಕುಡಿಬೇಕಾ ಕುಡಿಬಾರ್ದ ಅಂತ. ಸೊ ಎಲ್ರಿಗೂ ದಯವಿಟ್ಟು ಉತ್ತರ ಕರ್ನಾಟಕ ಜನತೆಗೆ ನಾನು ದಯವಿಟ್ಟು ಕೇಳ್ಕೊತೀನಿ, ಇಲ್ಲಿಂದ ದಯವಿಟ್ಟು ಈ ತರದ ಒಂದು ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಬೇಕು. ಇವ್ರಿಗೆ ಈ ಸರಿ ಏನಾದ್ರು ಈ ಮೂವಿ ಗೆದ್ರೆ ಮತ್ತೆ ಇನ್ನೊಂದು ಮೂವಿ ಮಾಡಕ್ ಒಂದು ಅವಕಾಶ ಆಗುತ್ತೆ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.